ಆಯಿತು ಟ್ರೈನು. ಇದು ಪಾರ್ಟ್ 2 ಮಾಡಿದ್ದೀನಿ ನಾನು, ಲಾಂಗ್ ವಿಡಿಯೋ ಆಯಿತು ಅಂತ. ಸೊ ನೋಡಿ, ಟ್ರೈನಲ್ಲಿ ಹೋಗ್ತಾ ಈ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಓಪನ್ ಟ್ರೈನ್ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ಬೋದು. ಸೊ ಇದೇ ಮಧ್ಯ ಸೆಂಟ್ರು, ಅದು ಒಂದು ರೌಂಡ್ 2 ರೌಂಡ್ ಏನೋ ಇದೆ ಇದು. 2 ರೌಂಡು. ಮತ್ತು ಸೆಂಟ್ರಲ್ ಪಾರ್ಕಿಂದ ಹೊರಟು ಮತ್ತೆ ಸೆಂಟ್ರಲ್ ಪಾರ್ಕಿಗೆ ಬಂದು ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಹೋಗುತ್ತೆ. 2 ರೌಂಡು ತುಂಬ ಚೆನ್ನಾಗಿದೆ. ನೋಡಿ, ಇದು ಸೆಂಟ್ರಲ್ ಪಾರ್ಕು. ಇಲ್ಲೆಲ್ಲ ಮಕ್ಕಳು ಗೇಮ್ಸ್ ಎಲ್ಲ ಆಡೋಕ್ಕೆ ತುಂಬ ಚೆನ್ನಾಗಿದೆ. ನೀರೆಲ್ಲ ಹಾಕಿ ಬಿಟ್ಟಿದ್ರು, ಯಾಕೆ ಅಂತಂದರೆ ಅಲ್ಲಿ ಹುಲ್ಲು ಬೆಳೀಲಿ ಅಂತ, ಗ್ರೀನರಿ ಮೇಂಟೈನ್ ಮಾಡೋಕ್ಕೆ ಅನಿಸುತ್ತೆ. ಬೆಳಿಗ್ಗೆಯಿಂದ ಇರಲ್ಲ ಅನಿಸುತ್ತೆ, ಸಂಜೆ ಮೇಲೆ ನೀರು ಬಿಡೋದು ಅನಿಸುತ್ತೆ, ನನಗೇನೋ ಅನಿಸ್ತು. ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅವರು ನೀರನ್ನ ಸ್ಪ್ರೇ ಮಾಡ್ತಾಯಿದ್ರು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನರಿ. ನಾವಿಲ್ಲಿ ಕೂತಿದಾಗ ಒಬ್ಬರು ಇದು ಮಾಡಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಇದಿರುತ್ತೆ ನೋಡಿ, ಬ್ರಿಡ್ಜ್ ಕೆಳಗಡೆ ಎಲ್ಲ ಹೋಗುತ್ತಲ್ಲ ರೈಲ್ ಟ್ರೈನ್, ಆ ರೀತಿ ಮಾಡಿದ್ದಾರೆ. ಬಟ್ ಇದು ತುಂಬ ಚೆನ್ನಾಗಿದೆ. ಗ್ರೀನರಿ ಎಲ್ಲ, ಈ ಬಳ್ಳಿ ಎಲ್ಲ ಹಬ್ಬಿಸಿ ತುಂಬ ಚೆನ್ನಾಗಿದೆ ನೋಡಿ. ಅವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಅವ್ರನ್ನ ನೋಡ್ತಾ ಇದ್ದೀವಿ, ಆಚೆ ಕಡೆ ಇರೋರನ್ನ. ಇದು ಬಂದು ಟ್ರೈನಲ್ಲೇ ಇರೋ ರೆಸ್ಟೋರೆಂಟು, ರೈಟ್ ಸೈಡಲ್ಲಿ ಇರೋದು. ನಾವು ಲೆಫ್ಟಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ರೈಟ್ ಸೈಡಿಗೆ ಬಂದರೆ ಬಿಲ್ಡಿಂಗಲ್ಲಿ, ಎಂಟ್ರೆನ್ಸ್ ಬಿಲ್ಡಿಂಗಲ್ಲಿ ತುಂಬ ಚೆನ್ನಾಗಿದೆ ಇದು ಮಾಹಿತಿ ಕೇಂದ್ರ ಎಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮಧ್ಯೆ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಮನೆಗಳನ್ನ ಹಾಕಿ ಡಿಸೈನಿಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದು ಸ್ಟಾಪ್ ಆಯಿತು. ಸೇಮ್ ಸೆಂಟ್ರಲ್ ಪಾರ್ಕ್ ಸ್ಟೇಷನ್ ಇದು. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ರೌಂಡ್ಗೆ ಕೂತ್ಕೋತಾ ಇದ್ದಾರೆ ಬೇರೆಯವರು. ಇದು ಟಿಕೆಟ್ ಕೌಂಟ್ರ್ ಥರ ಮಾಡಿದ್ದಾರೆ, ಬಟ್ ಟಿಕೆಟ್ ಕೌಂಟ್ರ್ ಇಲ್ಲ, ಅಲ್ಲಿ ಟಿಕೆಟ್ ಕೊಡಲ್ಲ. ನಮ್ಮ ಎಂಟ್ರೆನ್ಸ್ ಇದರಲ್ಲೇ ಕಟ್ ಮಾಡಿ ಇಟ್ಕೊಂಡ್ರು ಅಂದ್ರಲ್ಲ, ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡು ಕೂರಿಸ್ಕೊತಾರೆ. ಮತ್ತು ಅದು ಅರ್ಧ ಭಾಗ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಬರೋಂಗಿಲ್ವಲ್ಲ, ಹಂಗಾಗಿ ಸಿಸ್ಟಮ್ ಚೆನ್ನಾಗಿದೆ ಒಟ್ಟಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಇದೆಲ್ಲ ಮಾಹಿತಿ, ಒಂದೊಂದು ಪದಾರ್ಥಕ್ಕೂ ಕೂಡ ಅಲ್ಲೇ ಬೋರ್ಡ್ಗಳನ್ನ ಹಾಕಿ ಈ ಝೂಲೆಲ್ಲ ಇಟ್ಟಿದ್ದಾರೆ ನೋಡಿ, ಪ್ರಾಣಿಗಳ ಬಗ್ಗೆ ಎಲ್ಲ ಮಾಹಿತಿ. ಆ ರೀತಿ ಇಲ್ಲೂ ಕೂಡ ಪ್ರತಿಯೊಂದು ಪದಾರ್ಥ ಅಲ್ಲಿ ಏನು ಇಟ್ಟಿದ್ದಾರೆ ಅದೆಲ್ಲದಕ್ಕೂ ಕೂಡ ಅದು ಯಾವ ಇಸ್ಪೀಲಾಗಿದ್ದು, ಅದರ ಹೆಸರೇನು ಎಲ್ಲ ಮಾಹಿತಿ ಇದೆ. ತುಂಬ ಚೆನ್ನಾಗಿದೆ. ಸ್ಕೂಲ್ ಮಕ್ಕಳಿಗೆ ಈ ರೀತಿ ಕರ್ಕೊಂಡ್ಬಂದು ಟ್ರಿಪ್ ಮಾಡಿಸಿದ್ರೆ ಒಳ್ಳೆ ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಚಿಕ್ಕ ಮಕ್ಕಳೇ ಅಂತ ಏನಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಒಂದು ಏನೋ ಒಂಥರ ಖುಷಿ ಆಗುತ್ತೆ ಓಪನ್ ಟ್ರೈನಲ್ಲಿ ಹೋಗೋದು ಕೂಡ. ಇದು ಐ ಥಿಂಕ್ ಇದು ಸ್ವಿಮ್ಮಿಂಗ್ ಪೂಲು ಅನಿಸುತ್ತೆ. ಇದೇನು ಕೆಲಸ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು. ಇದು ಯಾವ ಕಾಂಪೌಂಡಪ್ಪ ಅಂತ ಅಂದರೆ, ಟ್ರೈನ್ ಹೋಗುತ್ತೆ ಈ ಬ್ರಿಡ್ಜ್ ಮೇಲೆ, ಓಪನ್ ಟ್ರೈನು. ಅದರಿಂದ ಪಕ್ಕಕ್ಕೆ ಹೋದರೆ ಅದೊಂದು ಸಣ್ಣ ಕಾಂಪೌಂಡ್ ಇದೆಯಲ್ಲ, ಅದೊಂದಷ್ಟೇ ಡಿಸ್ಟೆನ್ಸು. ಆ ಕಡೆಗೆ ಒರಿಜಿನಲ್ ಟ್ರೈನ್ ಹೋಗ್ತೈತೆ ನೋಡಿ. ಇಲ್ಲಿ ಇದು ಮೈಸೂರು ರೈಲ್ವೆ ಸ್ಟೇಷನ್ನು. ಬ್ಯಾಂಗ್ಳೂರು ಟು ಮೈಸೂರು ಟ್ರೈನ್ ರೆಡಿ ಇತ್ತು. ಇದು ತುಂಬ ಚೆನ್ನಾಗಿದೆ. ಪಕ್ಕನೇ ಒಂದೇ ಒಂದು ಕಾಂಪೌಂಡ್ ಡಿಸ್ಟೆನ್ಸು ನೋಡಿ. ಇಷ್ಟೇ ಡಿಸ್ಟೆನ್ಸು ಮೈಸೂರು ರಿಯಲ್ ರೈಲ್ವೆ ಸ್ಟೇಷನ್ಗೂ ಈ ಮ್ಯೂಸಿಯಮ್ಗೂ ಕೂಡ ಒಂದೇ ಒಂದು ಕಾಂಪೌಂಡ್ ಅಷ್ಟೇ ನೋಡಿ. ಬಗ್ಗಿ ನೋಡಿದ್ರೆ ಕಾಣಿಸ್ತಾ ಇತ್ತು ಸುರಂಗ ಮಾರ್ಗದಲ್ಲಿ ಬರೋ ಜನಗಳು ನೋಡಿ. ಲಾಸ್ಟು ನೋಡಿ, ಇದೆ ಈ ಕಡೆಗೂ ಆ ಕಡೆಗೂ ಒಂದೇ ಒಂದು ಕಾಂಪೌಂಡ್ ಮಾತ್ರ ಡಿಸ್ಟೆನ್ಸು. ಫೋಟೋಗೆಲ್ಲ ತುಂಬ ಚೆನ್ನಾಗಿದೆ, ಫೋಟೋ ತಗೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳು ಗೇಮ್ಸ್ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ದೊಡ್ಡವರು ಏನಾದರೂ ಟೆನ್ಷನ್ ಇದ್ದರೆ ಬಂದು ರಿಲೀಫ್ ಮಾಡ್ಕೊಳ್ಬೋದು, ಯಾಕೆಂದರೆ ನೋಡೋಂಥ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಗ್ರೀನರಿ ಇದೆಯಲ್ಲ, ಅದೇ ಒಂಥರ ನೆಮ್ಮದಿ, ತಣ್ಣಗೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಮತ್ತೆ ಒಂದು ರೌಂಡು. ಇದು ಎವ್ರಿ 30 ಮಿನಿಟ್ಸ್, ಪ್ರತಿ 30 ನಿಮಿಷಕ್ಕೊಮ್ಮೆ ಇದು ಓಡಾಡ್ತಾನೆ ಇರುತ್ತೆ. 2 ರೌಂಡ್ ಬರೋಕ್ಕೆ 20 ನಿಮಿಷ ಅನಿಸುತ್ತೆ. ಒಂದು 10 ನಿಮಿಷ ಅಲ್ಲಿ ನಿಲ್ಲಿಸಿರ್ತಾರೆ ಎಲ್ಲರೂ ಹೊತ್ಕೊಂಡು, ಮತ್ತು ಅವ್ರ ಟಿಕೆಟ್ ಕಟ್ ಮಾಡಿ ಇಟ್ಕೊಳಕ್ಕೆ ಒಂದು 10 ನಿಮಿಷ ಆಗುತ್ತೆ. ಅಷ್ಟೇನು ಜಾಸ್ತಿ ಬೋಗಿಗಳಿಲ್ಲ ಹಂಗಾಗಿ. ಸೊ ಇಲ್ಲೆಲ್ಲ ಗಾರ್ಡನಲ್ಲಿ ಕೆಳಗಡೆ ಕೂತ್ಕೋಬಾರ್ದು, ಅಲ್ಲೊಬ್ರು ಕೂತಿದ್ರು, ನಾನು ಅಲ್ಲೇ ಕೂತಿದ್ದೆ. ಬಟ್ ಅವರು ಎದ್ದೇಳಿಸ್ಬಿಟ್ರು, ಅಲ್ಲಿ ಕೆಲಸ ಮಾಡೋರು ಎದ್ದೇಳಿಸ್ಬಿಟ್ರು. ಇಲ್ಲ ಮೇಡಮ್, ಬೆಂಚ್ ಮೇಲೇ ಕೂತ್ಕೋಬೇಕು, ಮತ್ತು ಇಲ್ಲಿ ಏನು ತಿನ್ನಬಾರ್ದು, ನಿಮಗೆ ಬ್ಯಾಗ್ ಚೆಕ್ ಮಾಡಿಲ್ಲ ಅನಿಸುತ್ತೆ ಅಂತ. ಇದು ಬಂದು ಟ್ರೈನ್ ರೆಸ್ಟೋರೆಂಟು. ಇಲ್ಲಿ ಪಿಜ್ಜಾ ಈ ಥರ ಎಲ್ಲ ಐಟಮ್ ಸಿಗುತ್ತೆ. ನಾವು ಕೂಡ ಹೋಗ್ತಾ ಇದ್ದೀವಿ ಒಳಗಡೆ, ಏನು ಸಿಗುತ್ತೆ ನೋಡೋಣ ಅಂತ. ನನ್ನ ಮಗನಿಗೆ ಇದೇ ಬೇಕಾಗಿದ್ದು. ಅವನು ಗೂಗಲಲ್ಲಿ ಚೆಕ್ ಮಾಡಬೇಕಾದ್ರೆ ಈ ರೆಸ್ಟೋರೆಂಟ್ನ ನೋಡಿದ್ದ, ಪಿಜ್ಜಾ ಅಂತ ಹಿಡ್ದಿದ್ದ. ಬಟ್ ನನಗೆ ಯಾಕೋ ಪಿಜ್ಜಾ ಹೆವಿ ಕಾಸ್ಟ್ ಅನಿಸ್ಬಿಡ್ತು.
ಅದು ತುಂಬಾ ಕ್ವಾಂಟಿಟಿ ಕಡಿಮೆ ಅನಿಸ್ತು ನನಗೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಲೇಟ್ ಆಗ್ತಾಯಿತ್ತು ಅವರು ಸರ್ವ್ ಮಾಡಿಕೊಡೋ ತನಕ. ಅಂದರೆ ಫ್ರೆಶ್ಶಾಗಿ ಅಲ್ಲೇ ಮಾಡೋದಲ್ವ ಮೇಡಮ್, ಅದಕ್ಕೆ ಈ ರೀತಿ ಅಂತ ಇದ್ದರು. ಸೊ ಮೆನು ಕಾರ್ಡ್ ನೋಡಿದೆ. ತಕ್ಷಣಕ್ಕೆ ಇವ್ರಿಗೆ ನಾನು ಕಾಫಿ ತೊಗೊಂಡೆ, ಸ್ವಲ್ಪ ತಲೆನೋವು ಬಂತು ಅಂತೇಳಿ ಸ್ನಾನ ಮಾಡಿ ಹೊರಟಿದ್ರಿಂದ ನನಗೆ ಕಾಫಿ ಬೇಕು ಅನಿಸ್ತು. ಒಂದು ಕಾಫಿ 30 ರುಪೀಸು. ಐಸ್ ಕ್ರೀಮು, ಪಿಜ್ಜಾ, ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್ ಈ ಥರದ ಐಟಮ್ಗಳು ಸಿಗುತ್ತೆ. ಊಟ ತಿಂಡಿ ಆ ಥರದ್ದು ಯಾವುದು ಸಿಗಲ್ಲ. ಅಂದರೆ ಮಕ್ಳಿಗೆ ಇಷ್ಟ ಆಗೋ ಥರದ್ದು ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು ಹೋಟೆಲ್ಲಿ. ನೋಡಿ, ಒಂದು ಫ್ರೆಂಚ್ ಫ್ರೈ ತೊಗೊಂಡೆ 100 ರುಪೀಸು. 2 ವೆನಿಲಾ ಐಸ್ ಕ್ರೀಮ್ ಕಪ್ಪಲ್ಲಿ ಹಾಕಿ ಕೊಟ್ಟಿದ್ದಾರೆ, ಒಂದಕ್ಕೆ 50 ರುಪೀಸು. ಒಂದು ಕಾಫಿ, ಒಂದು ಟೀ ಯಾವ್ದಾದ್ರು ತೊಗೊಳ್ಳಿ 30 ರುಪೀಸು. ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು. ಕಾಫಿ ಲೋಟದಲ್ಲಿ ಹಾಕ್ಕೊಟ್ಟಿದ್ರು. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನಿಸಿದ್ರು ಕೂಡ, ಬಟ್ ಟೂರಿಸಮ್ ಪ್ಲೇಸಲ್ಲೆಲ್ಲ ಒಂದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ. ಸೊ ಅದನ್ನು ತಿಂದ್ವಿ, ಬಂದ್ವಿ ವಾಪಸ್ಸು. ಇನ್ನು ಅರ್ಧ ರೌಂಡ್ ಮಾತ್ರ ಆಗಿತ್ತು. ಯಾಕೆಂದರೆ ಆ ಬಿಲ್ಡಿಂಗ್ ಎಂಟ್ರೆನ್ಸಿಂದ ರೈಟಿಂದ ಲೆಫ್ಟು ರೌಂಡ್ ಹಾಕೊಂಡು ಬರೋ ತನಕ ಇದು ಬಲಭಾಗದಲ್ಲಿ ಇರುವಂಥ ಹಳೆಯ ಪದಾರ್ಥಗಳನ್ನ ಇಟ್ಟಿರೋಂಥದ್ದು. ಇಲ್ಲಿ ನೋಡಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಟಿ ವಿ ಥರ ಓಪನ್ ಆಗುತ್ತೆ. ಇದರಲ್ಲೆಲ್ಲ ಮಾಹಿತಿ ಪ್ಲೇ ಆಗುತ್ತೆ. ಟ್ರೈನ್ ಯಾವಾಗ ಸ್ಟಾರ್ಟ್ ಆಗಿದ್ದು, ರೈಲ್ವೆ ಸ್ಟೇಷನ್ನು ಹೆಂಗೆ, ಏನು, ಯಾವ ರೀತಿ ಹೋಗುತ್ತೆ ನೋಡಿ, ಎಲ್ಲ ಟಿ ವಿಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಅದೊಂದು ಇದು ಮಾಡಿದ್ದಾರೆ, ವಿಡಿಯೋ ಥರ ಮಾಡಿದ್ದಾರೆ. ಎಲ್ಲ ರೈಲ್ವೆ ಸ್ಟೇಷನಿಂದ ಹಿಡಿದು ಟ್ರೈನ್ ಪಾಸ್ ಆಗೋದ್ರಿಂದ ಹಿಡಿದು ಅದನ್ನೆಲ್ಲ ಜನಗಳು ಯಾವ ರೀತಿ ರೆಸ್ಪಾನ್ಸ್ ಇದೆ ಥರದ್ದೆಲ್ಲ ಮಾಡಿದ್ದಾರೆ. ಬಟ್ ನಾನು ಜಾಸ್ತಿ ನೋಡಲಿಲ್ಲ, ಒಂದು 5 ನಿಮಿಷ ನೋಡ್ಬಿಟ್ಟು ಬಂದ್ಬಿಟ್ಟೆ. ಇದೆಲ್ಲ ತುಂಬ ಹಳೇ ಕಾಲದ ಟ್ರೈನಲ್ಲಿರುವಂಥ ಇಂಜಿನ್ಗಳು, ಮತ್ತು ತುಂಬಾ ಮಾಹಿತಿ ಇದ್ರ ಬಗ್ಗೆ ಇದೆ. ಮತ್ತು ಸ್ಟಾರ್ಟಿಂಗಲ್ಲಿ ಇದ್ದಂಥ ಟಿಕೆಟ್ಗಳು ಇವೆಲ್ಲ ನೋಡಿ, ಮೆಡಲ್ಸ್ ಅಂತ ಅನಿಸುತ್ತೆ ನನಗೆ, ಬಟ್ ಇದೇನು ಅಂತ ಗೊತ್ತಾಗಲಿಲ್ಲ. ಅದ್ರ ಮೇಲ್ಗಡೆ ನೇಮೆಲ್ಲ ಇತ್ತು. ಇದು ನೋಡಿ, ಇದು ಬಂದು ಟಿಕೆಟ್ಸು. ಅಸರಾಳು ಅಂತ ಇದೆ, ಈಗಲೂ ಇದೆ ಅದು. ಅಸರಾಳು ಅನ್ನೋ ಊರು ಈಗಲೂ ಕೊಡುತ್ತೆ ಸ್ಟಾಪು ಟ್ರೈನಲ್ಲಿ ಹೋಗ್ಬೇಕಾರೆ. ಮಂಡ್ಯ ನಿಯರ್ ಬೈನೋ ಪಾಂಡವಪುರ ನಿಯರ್ ಬೈನೋ ಏನೋ ಇದೆ ಅದು, ಅಸರಾಳು ಅಂತ. ನೋಡಿದ್ದೀನಿ ಒಂದು ಸಲ ಬೋರ್ಡು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ. ಸೊ ಆ ಥರದ್ದೆಲ್ಲ ಹಳೇ ಕಾಲ ಟಿಕೆಟ್ಗಳು ನೋಡಿ, ಎಷ್ಟು ಚೆನ್ನಾಗಿದೆ. ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಮೆಡಲ್ಸ್ ಅನಿಸುತ್ತೆ, ಅವಾರ್ಡ್ಸು, ಮೆಡಲ್ಸ್ ಏನೋ ನಂಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಇದನ್ನೆಲ್ಲ ಒಂದು ಇದರಲ್ಲಿ ನೋಟಿಸ್ ಇದ್ರ ಥರ ಹಾಕಿ ಗ್ಲಾಸ್ ಕೇಸಲ್ಲಿ ಹಾಕಿ ಇಟ್ಟಿದ್ರು. ದಸರಾ ಗೊಂಬೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೆಲ್ಲ ಟ್ರೈನಿಗೆ ಸಂಬಂಧಪಟ್ಟಿದ್ದಂಥ ಇದು ಮೆಡಲ್ಸ್ ಅನಿಸುತ್ತೆ. ಇದನ್ನೆಲ್ಲ ನಿಂತು ಡೀಟೇಲಾಗಿ ಓದಿದ್ರೆ ಅದು ಪೂರ್ತಿ ಮಾಹಿತಿ ಸಿಗುತ್ತೆ. ಬಟ್ ನಾನು ಮುಂದೆ ಹೋಗೋಣ ಅಂತೇಳಿ ಸುಮ್ಮನೆ ಕವರ್ ಮಾಡ್ಕೊಂಡು ಹೋದೆ ಅಷ್ಟೇ ವೀಡಿಯೋನ. ಹಂಗಾಗಿ ಇದನ್ನೆಲ್ಲ ಟಚ್ ಮಾಡಬಾರ್ದು ಅಂತ ಅಲ್ಲೆಲ್ಲ ಸ್ಟಿಕ್ಕರ್ಗಳನ್ನ ಹಾಕಿದರು, ಟಚ್ ಮಾಡಬಾರ್ದು ಅಂತ. ಸೊ ಎಕ್ಸಿಟಿಗೆ ಬಂದರೆ ಇದೆ ಟ್ರೈನ್ ರೆಸ್ಟೋರೆಂಟು, ಮಿಲ್ಕ್ ಶೇಕು ಆ ಥರದ್ದೆಲ್ಲ ಸಿಗುತ್ತೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ, ಬಟ್ ಪರವಾಗಿಲ್ಲ. ಆ ಟೈಮ್ಗೆ ರೌಂಡ್ ಹಾಕೊಂಡು ಬಂದಿರೋಂಥದ್ದಿಗೆ ಅಥವಾ ಮಕ್ಕಳು ಏನಾರು ಆಟ ಮಾಡಿದ್ರೆ ಪರವಾಗಿಲ್ಲ ಅನಿಸುತ್ತಪ್ಪ. ಇದು ನೋಡಿ, ಶೋ ಬೋರ್ಡ್ ಹಾಕಿದ್ದಾರೆ, ಏನೇನಿದೆ ಶ್ರೀರಂಗ ಮತ್ತು ವೀಕ್ಷಣೆ, ಕೆಫೆಟೇರಿಯಾ, ಶ್ರವಣ ಮತ್ತು ಅದೇನೋ ಅಲ್ಲಿ ಏನೇನಿದೆ ಅದೆಲ್ಲ ಪೂರ್ತಿ ಒಂದು ಬೋರ್ಡ್ಗೆ ಹಾಕ್ಬಿಟ್ಟು ಯಾವ್ಯಾವ ಕಡೆ ಹೋಗೋದು ಅಂತ ಆ್ಯರೋ ಮಾರ್ಕ್ ಹಾಕಿ ಮಾರ್ಕ್ ಮಾಡಿರೋಂಥದ್ದು. ಇನ್ನೂ ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ಒಂದೊಂದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಬೇಕು ಅಂದರೆ. ಸೊ ಅದಕ್ಕೆ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಂಗಂಗೆ ವಿಡಿಯೋ ಕ್ಯಾಚ್ ಮಾಡ್ಕೊಂಡಿರೋಂಥದ್ದು. ಇದು ನೋಡಿ, ಹಳೆಯ ಕಾಲದ ಟ್ರೈನು, ಸ್ಟೋರೇಜು ಇಟ್ಟಿರೋ ಅಂಥದ್ದು. ಒಳಗಡೆ ಹತ್ತಿ ಕೂತ್ಕೋಬೋದು, ಮಾಮೂಲಿ ಸೀಟೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಫೋಟೋಗೆಲ್ಲ ತುಂಬ ಜನ ಫೋಟೋ ಎಲ್ಲ ತಗೋತಾಯಿದ್ರು. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೇನು ನಿಯರ್ ಬೈ ಕೌಂಟ್ರ್ ಹತ್ರನ ಬಂದಿದ್ದೀವಿ. ಲಾಸ್ಟು ಇದು ರೈಟಿಂದ ಲೆಫ್ಟಿಗೆ ಬಂದಾಗ ಇನ್ನೇನು ನಿಯರ್ ಬೈ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇದೆಲ್ಲ ಹಳೆ ಕಾಲದ ಪದಾರ್ಥಗಳು, ಟ್ರೈನಿಗೆ ಸಂಬಂಧಪಟ್ಟಿದ್ದು, ರೈಲ್ವೆಗೆ ಸಂಬಂಧಪಟ್ಟಿದ್ದು. ಆ ಇಲಾಖೆಯವರು ಆವಾಗಿಂದ ವಸ್ತು ಸಂಗ್ರಹಣೆ ಮಾಡಿ ಇಟ್ಟಿರೋ ಅಂಥದ್ದು. ಇದೆಲ್ಲ ನೋಡಿ,
ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಯಾವುದೇ ರೀತಿ ಸ್ಮೆಲ್ ಇಲ್ಲ. ಎಷ್ಟು ಮೇಂಟೆನೆನ್ಸು ಇಟ್ಟಿದ್ದಾರೆ ಅಂದರೆ ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ. ನಮ್ಮ ಮೈಸೂರಿಗೆ ಯಾಕೆ ಸ್ವಚ್ಛ ನಗರ ಅಂತ ಅವಾರ್ಡ್ ಬಂದಿದೆ ಅಂದರೆ ಇಂಥದ್ದೆಲ್ಲ ಇರೋದಕ್ಕೇ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಇರೋ ಸ್ಲಮ್ ಏರಿಯಾದು ಇದನ್ನೇ ನೋಡೋಕೆ ಹೋದರೆ ಈ 99% ಈ ರೀತಿದೆಲ್ಲ ಇರುತ್ತಲ್ಲ, ಅದಕ್ಕೆ ಅರ್ಧ ಅವಾರ್ಡ್ ಬಂದಿರ್ಬೋದೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಇದು. ಇಲ್ಲಿ ನೋಡಿ, ಆವಾಗ ಹಿಂದೆ ಎಲ್ಲ ಇದ್ದಂಥ ವಸ್ತುಗಳು ಇದೆಲ್ಲ ಹಳೇ ಕಾಲದ ಕುರ್ಚಿಗಳು, ಆ ಥರದ್ದೆಲ್ಲ ನೋಡಿ ಇಟ್ಟಿದ್ದಾರೆ. ಇವಾಗಲೂ ಕೆಲವ್ರ ಮನೇಲಿ ಇರ್ಬೋದು, ಬಟ್ ನಮ್ಮ ಆ ಕಡೆ ಯಾರನ್ನೂ ನೋಡಿಲ್ಲ ನಾನು ಈ ಥರದ್ದೆಲ್ಲ. ಮಿರರ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಮಿರರ್ಗೆ ಅದು ಏನು ವರ್ಕ್ ಮಾಡಿದ್ದಾರೆ, ಮರದಲ್ಲೇ ಮಾಡಿರೋಂಥದ್ದು ಇದೆಲ್ಲ. ಸ್ಟೋರೇಜ್ ಬಾಕ್ಸು, ವಾವ್, ತುಂಬ ಚೆನ್ನಾಗಿ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸ್ ಇದೆ. ಪ್ಲಸ್ ಲೈಬ್ರರಿ ಕೂಡ ಇದೆ ಇಲ್ಲಿ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ನೋಡಿ. ನಾವು ಬಂದ ತಕ್ಷಣ ಎಂಟ್ರೆನ್ಸಿಂದ ಲೆಫ್ಟಿಗೆ ಫೋಟೋ ತಗೊಂಡ್ವಲ್ಲ, ಇದೆ ಅದು. ತುಂಬ ಚೆನ್ನಾಗಿದೆ. ಇಲ್ಲೊಂದಿದೆ, ಮತ್ತು ಟ್ರೈನ್ದೊಂದು ರೆಸ್ಟೋರೆಂಟ್ ಇದೆ, ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇವರೇ ಹೇಳಿದ್ದು ಒಳಗಡೆ ಹೊರಗಡೆ ಏನು ತಗೊಂಡೋಗಂಗಿಲ್ಲ ಮೇಡಮ್, ಒಳಗಡೆ ಗಾರ್ಡನ್ ಏರಿಯಾದಲ್ಲಿ ಚೆಕ್ ಮಾಡ್ತಾರೆ, ಬೈತಾರೆ. ಇಲ್ಲೇ ತಗೊಂಡು ತಿಂದ್ಕೊಂಡು ಹೋಗಿ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಅಂತ ಹೇಳಿದ್ರು. ಸೊ ನಾವು ಆಲ್ರೆಡಿ ಟ್ರೈನ್ ರೆಸ್ಟೋರೆಂಟಲ್ಲಿ ತಿಂದಿದ್ದರಿಂದ ಒಂದು ಬಾದಾಮ್ ಮಿಲ್ಕ್ನ ಶೇರ್ ಮಾಡಿ ಕುಡ್ಕೊಂಡು ಅಲ್ಲೇ ಬಿಸಾಕ್ಬಿಟ್ಟು ಅದನ್ನು ಡಸ್ಟ್ಬಿನಲ್ಲಿ ಹೋದ್ವಿ. ಇನ್ನೇನು ಎಂಟ್ರೆನ್ಸ್ ಹತ್ತತ್ರ ಬರ್ತಾಯಿದ್ದೀವಿ. ಇಲ್ಲಿ ನೋಡಿ, ಬೋರು, ಹ್ಯಾಂಡ್ ಪಂಪು ಮತ್ತೆ ಬರ್ತಾಯಿದೆ ನೋಡಿ. ಟಾಯ್ಸ್ ಟ್ರೈನ್. ಈ ಟಾಯ್ಸ್ ಟ್ರೈನು ಬೆಳಿಗ್ಗೆಯಿಂದ ಸಂಜೆ 5:30ಗೇನೋ ಕ್ಲೋಸ್ ಅಂತ ಇದ್ರು ಅವರು. ಆಲ್ಮೋಸ್ಟ್ 6 o'clock. ಒಂದು 5-6 ಸಲ ಹೋಗ್ಬೋದು ಅನಿಸುತ್ತೆ. ಅದು 5-6 ಸಲ ಜಾಸ್ತಿನೇ ಹೋಗ್ಬೋದು. ಅಲ್ಲೇ ಬೋರ್ಡ್ ಹಾಕಿದ್ರು, ಅರ್ಧ ಗಂಟೆಗೊಂದು ಸಲ ಅಂತ ಟೈಮ್ ಡಿಸ್ಟೆನ್ಸ್ ಹಾಕಿದ್ರು. ಸೆಂಟ್ರಲ್ ಪಾರ್ಕ್. ಪುನಃ ಇಲ್ಲಿಗೆ ಬಂದ್ವಿ ನೋಡಿ, ಒಂದು ರೌಂಡ್ ಬಂದಂಗೆ ಆಯಿತು. ಸೊ ಇಲ್ಲಿ ಎಂಟ್ರೆನ್ಸ್ ಏನಿದೆ, ಟಿಕೆಟ್ ಕೌಂಟ್ರ್ ಪಕ್ಕದಲ್ಲೇ ಇದಿದೆ. ಮರದಲ್ಲಿ ಮಾಡಿರೋಂಥ ಎಲ್ಲ ಆಟಿಕೆ ಸಾಮಾನು, ಬಟ್ ತುಂಬಾ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು. ನನಗೆ ತಗೊಳ್ಳಿಲ್ಲ. ನನ್ನ ಮಗ ಬೈಕು ಏನೇನೋ ಕೇಳ್ತಾ ಇದ್ದ, ಮರದಲ್ಲಿ ಮಾಡಿರೋಂಥದ್ದು, ಬಟ್ ಹೆವಿ ಕಾಸ್ಟ್ಲಿ ಅನಿಸ್ತು. ಸೊ ಎಕ್ಸಿಟಿಗೆ ಬಂದ್ವಿ, ಆಚೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ 2:30, ಆಚೆ ಬಂದಾಗ 6:30 ಆಗಿತ್ತು. ಸೊ ಆಗಿದೆ, ಎಲ್ಲ ನೋಡಿದ್ವಲ್ಲ ಕ್ಲೀನಾಗಿ. ಇನ್ನೊಂದು ಸಲ ಬರಬೇಕು ಅನಿಸ್ತಷ್ಟು ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡಿ ಎಷ್ಟು ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮೈಸೂರು ರೈಲ್ವೆ ವಸ್ತು ಸಂಗ್ರಹಾಲಯ, ಮೈಸೂರು ರೈಲ್ವೆ ಮ್ಯೂಸಿಯಂ, CFTRI ಇದು. ಇದರ ಅಪೋಸಿಟೇ ಇರೋ